ಈ ಒಂದು ಮುಳಬಾಗಿಲು ತಾಲೂಕಿನ ಯಾದವ ಸಂಘದ ಪರವಾಗಿ ಸಾಮಾನ್ಯ ನಿಯೋಜಿತ ಮುಖ್ಯಮಂತ್ರಿಗಳಾದಂಥ ಯಂಗ್ ಡೈನಾಮಿಕ್ ದಕ್ಷರಾದಂಥ ಆಡಳಿತಗಾರರಾದ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ನಮ್ಮ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಹಾಗೆಯೇ ನಮ್ಮ ಯಾದವ ಸಂಘದ ಪ್ರತಿನಿಧಿಯಾಗಿ ದಿವಂಗತ ಎ ಕೃಷ್ಣಪ್ಪನವರು ಪ್ರತಿನಿಧಿಸ್ತಾ ಇದ್ದರು. ಕಾರಣಾಂತರಗಳಿಂದ ಅವರ ದೇವಾಲಯದ ಮೇಲೆ ನಮ್ಮ ಯಾದವ ಕುಲಕ್ಕೆ ಪ್ರತಿನಿಧಿಯಾಗಿ ಯಾರು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅವರ ವಾರಸುದಾರರಾದಂಥ ಸನ್ಮಾನ್ಯ ಟಿ ಟಿ ಶ್ರೀನಿವಾಸ್ ಅವರು ಮತ್ತು ಅವರ ಅಳಿಯಂದರು ಈಗ ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಒಳ್ಳೆಯ ವಾಗ್ಮಿಯಾಗಿದ್ದಾರೆ. ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಾ ಇದ್ದಾರೆ. ಎಲ್ಲ ಜನಪ್ರಿಯ ಹಿಂದುಳಿದ ವರ್ಗಗಳು ಮತ್ತು ಎಲ್ಲ OBC ಮತ್ತು ಎಲ್ಲ ಜನರನ್ನು ಒಳಗೊಂಡು ಅತ್ಯುತ್ತಮ ಸಂಘಟಕರಾಗಿ ಮುಂದೆ ಬರುತ್ತಿರುವಂಥ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿಯವರ ಅಭಿಪ್ರಾಯದಂತೆ ಯುವಕರಿಗೆ ಪ್ರಾತಿನಿಧ್ಯ ನೀಡಬೇಕು ಅನ್ನೋ ಅವಕಾಶ ಇರುವುದರಿಂದ ಎರಡನೆಯ ಒಂದು ಹಿಂದುಳಿದ ವರ್ಗಗಳ ಸಿದ್ದರಾಮಯ್ಯ ಆದಮೇಲೆ ಎರಡನೇ ಒಂದು ಹಿಂದುಳಿದ ವರ್ಗಗಳ ನಾಯಕರಾಗಿ ಅವರನ್ನು ಬೆಳೆಸಲು ಕಾಂಗ್ರೆಸ್ ಪಕ್ಷವು ಅವರಿಗೆ ಒಂದು ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡಿ ಯಾದವ ಕುಲಕ್ಕೆ ಪ್ರಾತಿನಿಧ್ಯತೆಯನ್ನು ಕೊಟ್ಟು ನಮ್ಮ ಯಾದವ ಜನಾಂಗದವರು ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಬೆಳೆಯಲು ಅವಕಾಶ ಮಾಡಿಕೊಡಬೇಕೆಂದು ನಾನು ನಮ್ಮ ಎಲ್ಲ ಮುಳಬಾಗಿಲು ತಾಲೂಕು ಯಾದವ ಜನಾಂಗದ ಪರವಾಗಿ ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತಾಯಿದ್ದೆ. ನಮ್ಮ ಎಲ್ಲ ಕುಟುಂಬದವರು ಹಾಗೂ ಮಾಧ್ಯಮವಿದ್ದಾರೆ. ಇವತ್ತಿನ ದಿನ ಒಂದು ಸುದಿನ ಅಂತ ಹೇಳ್ಬೋದು. ಕಾರಣ ಏನು ಅಂತಂದರೆ, ದಿವಂಗತ ಎ ಕೃಷ್ಣಪ್ಪ ಜಿ ಅವರ ಕೊಡುಗೆ ನಮ್ಮ ಯಾದವ ಕಮ್ಯುನಿಟಿಗಾಗಿರ್ಬೋದು, ಹಿಂದುಳಿದ ವರ್ಗಕ್ಕಾಗಿರ್ಬೋದು, ಪ್ರವರ್ಗದ ಒಂದಕ್ಕಾಗಿರ್ಬೋದು ಮತ್ತು ಅನೇಕ ಬೇರೆ ಬೇರೆ ಎಲ್ಲ ಜಾತಿ ಜನಾಂಗದವರು ಸಹಿತ ಅವರಿಂದ ಬಹಳಷ್ಟು ಕೊಡುಗೆಗಳನ್ನು ಪಡೆದುಕೊಂಡಿದ್ದಾರೆ. ಅವರ ಕುಟುಂಬದವರಾದಂಥ ಡಿ ಟಿ ಶ್ರೀನಿವಾಸ್ ಅಣ್ಣನವರು ಇವತ್ತು ಒಳ್ಳೆ ವಾಗ್ಮಿಯಾಗಿದ್ದಾರೆ. ಇಡೀ ರಾಜ್ಯ ಮಟ್ಟದಲ್ಲಿ ಸುತ್ತುವಂಥ ಶಕ್ತಿ ಇದೆ ಅವರಿಗೆ. ಅದು ಸಂಘಟನೆ ಮಾಡುವಂಥ ಚತುರರಾಗಿದ್ದಾರೆ. ಎಲ್ಲ ವಿಚಾರದಲ್ಲೂ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಾಗ ಕಟ್ಟ ಕಡೆಯ ವ್ಯಕ್ತಿಗೂ ಸಹಿತ ಒಂದು ನ್ಯಾಯ ಕೊಟ್ಟಂಗಾಗುತ್ತೆ. ನಮ್ಮ ಸಮಾಜಕ್ಕೂ ನೀವು ನ್ಯಾಯ ಕೊಟ್ಟಂಗಾಗುತ್ತೆ. ಅದಕ್ಕೂ ಮುಂಚೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಸಹಿತ BBMP ಮೆಂಬರ್ ಆಗಿದ್ದರು. ಅದಲ್ಲದೆ ಅವರು ಅನೇಕ ವಿಧದಲ್ಲಿ ಸಂಘಟನಾ ಚತುರರಾಗಿದ್ದಾರೆ ಮತ್ತು ಶಾಸಕಿಯೂ ಆಗಿದ್ದರು. ಅವ್ರ ಮಗ ಸಹಿತ ಇವತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಇವರು ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಕುಟುಂಬ ಅವರು ಪಕ್ಷಕ್ಕಾಗಿ ಅವರ ತ್ಯಾಗವನ್ನು ಬೇಕಾದಷ್ಟು ಸಮರ್ಪಿಸ್ತಾ ಇದ್ದಾರೆ. ಅಂಥ ಒಂದು ಕುಟುಂಬಕ್ಕೆ ಇವತ್ತೇನಾದರೂ ಸಚಿವ ಸ್ಥಾನ ಕೊಟ್ಟರೆ ಇಡೀ ನಮ್ಮ ಹಿಂದುಳಿದ ವರ್ಗ, ಪ್ರವರ್ಗ ಒಂದು ಹಾಗೂ ನಮ್ಮ ಕೊಲ್ಲಂ ಸಮಾಜಕ್ಕೆ ಒಂದು ನ್ಯಾಯ ಕೊಟ್ಟಂತಾಗುತ್ತೆ. ಅವರಿಗೆ ಕೊಡೋದ್ರಲ್ಲಿ ಯಾವುದೇ ಕಿಂಚಿತ್ತು ಸಹಿತ ಹೇಳೋದಕ್ಕೆ ಆಗಲ್ಲ. ಅಷ್ಟೊಂದು ಕೆಲಸ ಮಾಡಿರ್ತಕ್ಕಂಥ ನಮ್ಮ ಡಿ ಟಿ ಶ್ರೀನಿವಾಸ್ ಅಣ್ಣನವರು ಸಹಿತ ಇವತ್ತಿನ ದಿನ ಪ್ರತಿ ಸೆಕೆಂಡ್ ಅವ್ರ ಮನೆ ಹತ್ರ ಹೋದರೆ ಸಾವಿರಾರು ಜನ ಇರ್ತಾರೆ. ಅಂತ ಒಬ್ಬರನ್ನೂ ಬಿಟ್ಟೆ ಕೆಲಸ ಮಾಡ್ಕೊಡ್ತಾ ಇದ್ದಾರೆ ಅಂತಂದರೆ, ಸಚಿವ ಸ್ಥಾನ ಸಿಗದೇನೆ ಇವತ್ತು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ MLC ಆಗಿ. ಅದೇ ಸಚಿವ ಸ್ಥಾನ ಸಿಕ್ತು ಅಂತಂದರೆ ಇನ್ನೆಷ್ಟು ಕೆಲಸ ಮಾಡ್ಬೋದು. ಈ ಒಂದು ಅವ್ರಿಗೇನಾದರೂ ಸಚಿವ ಸ್ಥಾನ ಕೊಟ್ಟಿದ್ದೇ ಆದರೆ ಇಡೀ ರಾಜ್ಯ ಮಟ್ಟದಲ್ಲಿ ಪಕ್ಷಕ್ಕೆ ತುಂಬಾ ಸಹಕಾರಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ಒಂದು ಸಚಿವ ಸ್ಥಾನದಲ್ಲಿ ಅವ್ರಿಗೆ ಮಿಸ್ ಮಾಡಲೇಬಾರ್ದು, ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಒತ್ತಾಯಪೂರ್ವಕವಾಗಿ ನಾವೆಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮಾಜಿ CM ಆದಂಥ ಸಿದ್ದರಾಮಣ್ಣ ಆಗಿರ್ಬೋದು, ಖರ್ಗೆಯವರಾಗಿರ್ಬೋದು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯವರಲ್ಲಿ ನಾವು ಕಳಕಳಿಯವಾಗಿ ನಮ್ಮ ಯಾದವ ಕಮ್ಯುನಿಟಿ, ಪ್ರವರ್ಗ ಒಂದು, ಹಿಂದುಳಿದ ವರ್ಗಗಳ ಮುಖಾಂತರ ನಾವು ಅವರನ್ನು ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಉನ್ನತವಾದ ಒಂದು ಪಕ್ಷ ಸಂಘಟನೆ ನೋಡಿ ಸಹಕಾರಿ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಯಾದವ್, ಜೈ ಮಾಧವ್. ಇವತ್ತು ನಾವೆಲ್ಲ ಯಾದವ ಜನಾಂಗದ
ಅದೆಲ್ಲ ಸೇರಿಬಿಟ್ಟು ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾಳೆ ಪ್ರಮಾಣ ವಚನ ಸ್ವೀಕರಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಮಗೆ ಯಾದವ ಸಂಘದಿಂದ ಸ್ವಾಗತವನ್ನು ಬಯಸುತ್ತಾ ಇವತ್ತು ನಮ್ಮ ಜನಾಂಗದವರಾದಂತಹ ಜನಾಂಗದವರಾದಂತಹ MLC ಆದಂತಹ ಡಿ ಟಿ ಶ್ರೀನಿವಾಸನವರು ಈ ಪ್ರವರ್ಗ 92 ಜಾತಿಗಳಿಗೂ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ನಮ್ಮ ಯಾದವ ಸಂಘಕ್ಕೂ ಅಧ್ಯಕ್ಷರಾಗಿ ಅನೇಕ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಕೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರು ಇದಕ್ಕೆ ಮುಂಚೆ ಒಂದು ಸರ್ಕಾರಿ ಅಧಿಕಾರಿಯಾಗಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಸರ್ಕಾರದಲ್ಲಿಯೂ ಒಳ್ಳೆಯ ಹೆಸರನ್ನು ತೆಗೆದುಕೊಂಡು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಒಳ್ಳೆಯ ಅಧಿಕಾರವನ್ನು ಮಾಡಿಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಹಿಂದುಳಿದ ಜನಾಂಗಕ್ಕೂ ಮತ್ತು ಅಯೋಗ್ಯ ಜನಾಂಗಕ್ಕೂ ಎಲ್ಲರಿಗೂ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸಿ ಅನೇಕ ರೀತಿಯ ಜನಾಂಗಕ್ಕೆ ಆಗಲಿ ಹಿಂದುಳಿದ ಜನಾಂಗಕ್ಕಾಗಲಿ ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಅವರ ಹಿಂದುಳಿದವರ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿಯೂ ಮತ್ತು ರಾಷ್ಟ್ರ ಕಾಂಗ್ರೆಸ್ ನಾಯಕರಲ್ಲೂ ನಾವು ಯಾದವ ಸಂಘದಿಂದ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಡಿ ಟಿ ಶ್ರೀನಿವಾಸನವರಿಗೆ ಸಚಿವ ಸ್ಥಾನ ಕೊಟ್ಟು ನಮ್ಮ ಹಿಂದುಳಿದ ವರ್ಗದಿಂದ ಜಾತಿಯವರಿಗೆ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಡ್ಬೇಕು. ಇವರು ನಮ್ಮ ಜನಾಂಗವೇ ಅಲ್ಲ, ಇನ್ನು ಪ್ರವರ್ಗ 1ರ ಎಲ್ಲ ಜಾತಿಯವರಿಗೂ ಈ ಒಂದು ಸುಮಾರು 10 ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಈ ಸೇವೆಯನ್ನು ಕಾಂಗ್ರೆಸ್ ಪಕ್ಷ ಗಮನಿಸಿ ನಮ್ಮ ಹಿಂದುಳಿದ ನಾಯಕರೆಲ್ಲರೂ ಸೇರಿಬಿಟ್ಟು ಕಾಂಗ್ರೆಸ್ಸನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ಅಂದರೆ ಹಿಂದುಳಿದವರ ಜನಾಂಗದ ಒಂದು ಪಾರ್ಟಿ. ಅಂಥ ಪಾರ್ಟಿಯಲ್ಲಿ ಇಂಥವರನ್ನು ಗುರುತಿಸಿದರೆ ನಮ್ಮ ಕಾಂಗ್ರೆಸ್ ಪಾರ್ಟಿಗೂ ಒಂದು ಲಾಭ ಆಗುತ್ತದೆ. ಅದೇ ರೀತಿ ನಮ್ಮ ಹಿಂದುಳಿದ ಜನಾಂಗದವರಿಗೂ ಲಾಭ ಆಗುತ್ತದೆ. ದಯವಿಟ್ಟು ನಮ್ಮ ಕಾಂಗ್ರೆಸ್ ನಾಯಕರಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಮುಳಬಾಗ ತಾಲೂಕು ಯಾದವ ಸಂಘದಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಡಿ ಟಿ ಶ್ರೀನಿವಾಸರವರನ್ನು ಸಚಿವರನ್ನಾಗಿ ನೇಮಿಸಿಕೊಂಡು ಕಾಂಗ್ರೆಸ್ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಯಾದವ್, ಜೈ ಮಾಧವ್. ನಮ್ಮ ಮುಳಬಾಗ ತಾಲೂಕು ಯಾದವ ಸಂಘದ ಎಲ್ಲ ಜಾತೀಯವಾಗಿ ಎಲ್ಲ ಮುಖಂಡರು ಭಾಗವಹಿಸಿ ಒಂದು ರೆಸ್ಪೆಕ್ಟ್ ಮಾಡೋಕ್ಕೆ ರಾಜ್ಯದ ಕಾರಣ ಏನಂದರೆ ಇವತ್ತು ನಮ್ಮ ಯಾದವ ಸಂಘದ ರಾಜ್ಯ ಅಧ್ಯಕ್ಷರಾದಂಥ ಡಿ ಟಿ ಶ್ರೀನನ್ನವ್ರನ್ನ ನಮ್ಮ ಕಾಂಗ್ರೆಸ್ ಕರ್ನಾಟಕ ಸರ್ಕಾರ ಗುರುತಿಸಿ OBC ರಾಜ್ಯಾಧ್ಯಕ್ಷರ ಒಂದು ಸ್ಥಾನ ಕೂಡ ಕೊಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ CM ಸಿದ್ದರಾಮಯ್ಯನವರು, ಸನ್ಮಾನ್ಯ ಡಿ ಕೆ ಶಿವಕುಮಾರಣ್ಣವರು ಧನ್ಯವಾದಗಳು ನಮ್ಮ ಯಾದವ ಸಂಘದ ಪರವಾಗಿ ಧನ್ಯವಾದಗಳು ಹೇಳ್ತಾ, ಇಡೀ ನಮ್ಮ ಕರ್ನಾಟಕದಲ್ಲಿ ಸುಮಾರು 25ರಿಂದ 30 ಲಕ್ಷ ಜನಾಂಗ ಇದ್ದಂಥ ಒಂದು ಸಮುದಾಯ ಅಂದರೆ ಈ ಯಾದವ ಸಮುದಾಯ. ಈ ಯಾದವ ಸಮುದಾಯದಲ್ಲಿ ನಮ್ಮ ಡಿ ಟಿ ಶ್ರೀನನ್ನವ್ರನ್ನ ಒಂದು ಸಚಿವ ಸಂಪುಟದಲ್ಲಿ ಒಂದು ಸ್ಥಾನಮಾನ ಕೊಡಬೇಕಂತ ನಮ್ಮ ಇಡೀ ರಾಜ್ಯ ಯಾದವ ಸಂಘನೇ ಅವ್ರನ್ನ ಬೇಡ್ಕೊಳ್ತಾ ಇದ್ದೀವಿ, ಮನವಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ನಾನೊಬ್ಬ ಯಾದವ ಸಂಘದ ಉಪಾಧ್ಯಕ್ಷರನ್ನಾಗಿ ನಾನು OBC ಬ್ಲಾಕ್ ಕಾಂಗ್ರೆಸ್ ಆಗಿ ಇಡೀ ನಮ್ಮ AICC ವರಿಷ್ಠನ ನಮ್ಮ ಡಿ ಟಿ ಶ್ರೀನನ್ನವ್ರನ್ನ ನಮ್ಮ ಸಿದ್ದರಾಮಣ್ಣವ್ರನ್ನ ಪದೇ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಡಿ ಟಿ ಶ್ರೀನನ್ನವ್ರಿಗೆ ಯಾವುದೇ ಒಂದು ಸ್ಥಾನಮಾನ ಕೊಡಲು ಅಚ್ಚುಕಟ್ಟಾಗಿ ಅವರು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಡಿ ಟಿ ಶ್ರೀನನ್ನ. ಅಂಥವ್ರನ್ನ ಗುರುತಿಸಿ ಸಾಮಾಜಿಕ ನ್ಯಾಯ ಕೊಡಬೇಕು ನಮ್ಮ ಯಾದವ ಸಮುದಾಯಕ್ಕೆ ಅಂತ ನಮ್ಮ ಯಾದವ ಸಂಘದ ಪರವಾಗಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನಮ್ಮ ಮುಳಬಾಗ ತಾಲೂಕು ಯಾದವ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಸಭೆ ಕರೆದಿರುವ ಉದ್ದೇಶ ನಮ್ಮ ಹಿಂದುಳಿದ ವರ್ಗಗಳ ಶ್ರೀಮಂತ ನಾಯಕರು, ಹಿಂದುಳಿದ ವರ್ಗ ಅವರ ನಾಯಕತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯ ಅತ್ಯುತ್ತಮವಾದಂಥ ಕೆಲಸ ಮಾಡಿರ್ತಕ್ಕಂಥ ಎ ಕೃಷ್ಣಪ್ಪನವರ ಅಳಿಯಂದರು ಆದಂಥ ಡಿ ಟಿ ಶ್ರೀನನ್ನವರಿಗೆ ಸಚಿವ ಸ್ಥಾನ ಕೊಡಿಸಬೇಕು. ಇವತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಹಿಂದುಳಿದ ವರ್ಗದವರೇ ಕಾರಣ. ಈ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಹಿಂದುಳಿದ ವರ್ಗದವರ ಶ್ರೀಮಂತ ನಾಯಕರು ಆದಂಥ ಎ ಕೃಷ್ಣಪ್ಪನವರು ಗುರುತಿಸಿ ಆ ಕಾಲದಲ್ಲಿ
ನಮ್ಮ ಎಸ್ ಎಂ ಕೃಷ್ಣ ಸಾಹೇಬರು ಕೂಡ ಯಾದವ ಜನಾಂಗದವರು ಬಂದು ಈ ರಾಜ್ಯದಲ್ಲಿ ಇದ್ದಾರೆ ಅನ್ನೋದನ್ನು ಗುರುತಿಸ್ತಕ್ಕಂಥವರು ನಮ್ಮ ಎಸ್ ಎಂ ಕೃಷ್ಣ ಸಾಹೇಬರು. ಮುಂದಿನ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಈರಪ್ಪ ಮಾಳೆ ಸಾಹೇಬರು ನಮ್ಮ ಯಾದವ ಜನಾಂಗದವರು ಬಂದು ಈ ರಾಜ್ಯದಲ್ಲಿ ಸರ್ಕಾರ ಬರಬೇಕಾದ ಪಾತ್ರ ಹೆಚ್ಚಾಗಿದೆ ಅನ್ನೋದನ್ನು ಗುರುತಿಸಿದ್ರು. ಈಗಿನ ಸರ್ಕಾರ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಇದನ್ನು ಗುರುತಿಸಬೇಕು, ನಮ್ಮ ಡಿ ಟಿ ಸಿ ಸಚಿವ ಸ್ಥಾನ ಒಳ್ಳೆಯಬೇಕು ಅಂತ ನಾವು ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಒಂದು ನಾಯಕತ್ವವನ್ನು ವಹಿಸಿ ಹಿಂದುಳಿದ ವರ್ಗಗಳನ್ನು ಒಗ್ಗಟ್ಟು ಮಾಡಿ ಈ ಸರ್ಕಾರ ಬರೋದಕ್ಕೆ ಒಂದು ಮುಂಚೂಣಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಾಯಕರು ನಮ್ಮ ಡಿ ಟಿ ಸಿನವರು. ಇವತ್ತು ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಹಿಂದುಳಿದ ವರ್ಗಗಳ ಒಂದು ಕ್ಷೇಮವನ್ನು ಕಾಪಾಡ್ದಂಗೆ ಆಗ್ತದೆ. ಮತ್ತು ಎ ಕೃಷ್ಣಪ್ಪನವರು ಏನು ಈ ರಾಜ್ಯದಲ್ಲಿ ಒಂದು ನಾಯಕತ್ವವನ್ನು ಬೆಳೆಸಿದ್ರು, ಬಂದು ಅಂದರೆ ಎ ಕೃಷ್ಣಪ್ಪ ಅಂತ ಒಂದು ಇದ್ದಿತ್ತು, ಹಿಂದುಳಿದ ವರ್ಗದ ಒಂದು ನಾಯಕರಾಗಿದ್ದರು. ಅವರಿಗೆ ಅವರ ಆತ್ಮಕ್ಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿರೋದ್ರಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರೋರು ಅವರ ಮನೆಯಲ್ಲಿ ಇರ್ತಕ್ಕಂಥ ನಾಯಕರು ನಮ್ಮ ಡಿ ಟಿ ಸಿ ನಂದವರು. ಅವರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರ ಸಚಿವ ಸ್ಥಾನದಲ್ಲಿ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇಡೀ ರಾಜ್ಯದ ಯಾದವ ಬಲ್ರು ಅವರ ಒಂದು ಹಿಂದೆ ಇದ್ದಾರೆ. ಅದು ಬಿಟ್ಟು ಎಲ್ಲ ಹಿಂದುಳಿದ ವರ್ಗಗಳು ಕೂಡ ಅವರ ನಾಯಕತ್ವದಲ್ಲಿ ಇವತ್ತು ಒಗ್ಗೂಡಿಸ್ತಕ್ಕಂಥ ನಾಯಕತ್ವ ಮತ್ತು ಒಂದು ಶ್ರೀಮಂತ ನಾಯಕರವರು. ಅವರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರ ಸಂಪುಟದಲ್ಲಿ ಕೆಲಸ ಮಾಡತಕ್ಕಂಥ ಅವಕಾಶ ಮಾಡಿಕೊಡ್ಬೇಕು, ಸಂಪುಟದ ಸಚಿವ ಸ್ಥಾನ ಕೊಡಬೇಕು ಅಂತ ಮುಳಬಾಗ ತಾಲೂಕು ಯಾದವ ಸಂಘದ ಪರವಾಗಿ ವಿಶೇಷವಾದಂಥ ಧನ್ಯವಾದಗಳನ್ನು ನಾವು ಡಿ ಕೆ ಶಿವಕುಮಾರ್ ತಿಳಿಸ್ತಾ ಮತ್ತು ಒತ್ತಾಯಪೂರ್ವಕವಾಗಿ ಅವರು ಸಚಿವ ಸ್ಥಾನ ಕೊಡಬೇಕು ಅಂತ ಎಲ್ಲ ರಾಜ್ಯದ ಗೊಲ್ಲರ ಜನಾಂಗದ ಪರವಾಗಿ ನಾವು ಬೇಡ್ಕೊಳ್ತಾ ಇದ್ದೀವಿ. ಮುಳಬಾಗಿಲಿನಿಂದ ಬೆಂಗಳೂರಿನವರೆಗೆ ಆಗುವಂಥ ಸುದ್ದಿಯನ್ನು ನಮ್ಮ ಮುಳಬಾಗಿಲು ತಾಲೂಕು ಯಾದವ ಸಂಘದ ವತಿಯಿಂದ ಹಾಗೂ ಮುಳಬಾಗಿಲು ತಾಲೂಕು ಯಾದವ ಜನಾಂಗದ ಪರವಾಗಿ ಘಂಟಾಘೋಷವಾಗಿ ಮಾನ್ಯ ಮುಂದಿನ ಮುಖ್ಯಮಂತ್ರಿಗಳಾಗುವಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ಮಾನ್ಯ ಸಿದ್ದರಾಮಯ್ಯ ಅವರ ಮನವಿ ಏನೆಂದರೆ, ನಮ್ಮ ಡಿ ಟಿ ಶ್ರೀನಿವಾಸ ಸಾಹೇಬರು ಮುಳಬಾಗಿಲಿನಿಂದ ಯಾದವ ಸಮುದಾಯ ಗೊಲ್ಲ ಹಾಗೂ ಚಿಕ್ಕೋಡಿಯಲ್ಲಿರುವ ಅಡುಬರು ಎಂಬ ಎಲ್ಲ ಗೊಲ್ಲರನ್ನು ಒಟ್ಟುಗೂಡಿಸುವ ಕಾರ್ಯಕ್ರಮವನ್ನು ಮಾನ್ಯ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳ ಸರ್ಕಾರ ಇದ್ದಾಗ ಯಾವ ರೀತಿ ನಿಭಾಯಿಸಿರುತ್ತೋ ಸರ್ಕಾರದ ಮುಂದೆನೇ ಕಾಣಿಸ್ಕೊಳ್ಳುವಂಥ ಒಂದು ವಿಷಯ. ಆ ಒಂದು ನಮ್ಮ ಯಾದವ ಸಮುದಾಯವನ್ನು ಒಟ್ಟುಗೂಡಿಸೋದು ತುಂಬ ಕಷ್ಟನೇ ಇತ್ತು. ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಯಾದವ ಸಮುದಾಯಗಳು ಸುಮಾರು 49ಕ್ಕಿಂತ ಮೇಲೆ ಇರುವಂಥ ಗೊಲ್ಲ ಸಮುದಾಯವನ್ನು ಒಟ್ಟುಗೂಡಿಸಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂಥ ಒಂದು ವಿಷಯ ನಮ್ಮ ಸರ್ಕಾರದ ಮುಂದೆನೇ ಕಾಣಿಸ್ತಾ ಇದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಟಿ ಟಿ ಶ್ರೀನಿವಾಸ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಸಚಿವರ ಸ್ಥಾನಮಾನವನ್ನು ಕೊಟ್ಟರೆ ಒಂದು ಉತ್ತಮವಾದ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾದವ ಸಮುದಾಯದವರು ಯಾವ ರೀತಿ ಒಂದು ಸಚಿವ ಸ್ಥಾನವನ್ನು ನಿಭಾಯಿಸಿದ್ರು, ಎಲ್ಲ ಜನಾಂಗಕ್ಕೆ ಒಳ್ಳೆಯ ಕೆಲಸಗಳನ್ನು ಕೊಟ್ಟಿರುವಂಥ ಒಂದು ಹೆಸರು ಗಳಿಸುವಂಥ ಕಾರ್ಯಕ್ರಮ ಮಾಡ್ತಾರಂತ ಒಂದು ನಂಬಿಕೆ ಇದೆ. ಇನ್ನೊಂದೇನಪ್ಪ ಅಂದರೆ, ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಎಲ್ಲ ಶಿಕ್ಷಕರು ತಮ್ಮ ತಮ್ಮ ಮತಗಳನ್ನು ಯಾವುದೇ ಮತಭಾವ ಇಲ್ಲದೆ ಒಟ್ಟಾಗಿ ದುಡಿದು ಈ ಮುಳಬಾಗಿಲು ಮೂಲ ಕ್ಷೇತ್ರದಿಂದ ಗೆಲ್ಲಿಸಿರುವಂತಹ ಒಂದು ವಿಶೇಷತೆ ನಮ್ಮ ಟಿ ಟಿ ಶ್ರೀನಿವಾಸ ಅವರಿಗಿದೆ. ಆ ಒಂದು ವಿಷಯವನ್ನು ಸರ್ಕಾರದವರು ಮುಂದಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಉತ್ತಮವಾದ ರೀತಿಯಲ್ಲಿ ನಡೆಸುವಂತ ಒಂದು ಮನವರಿಕೆ ಮಾಡಿಕೊಂಡು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಸಿದ್ದರಾಮಯ್ಯ ಅವರು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದವರು ನಮ್ಮ ಟಿ ಟಿ ಶ್ರೀನಿವಾಸ ಅವರನ್ನು ಗುರುತಿಸಿ ವಿಶೇಷವಾಗಿ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡಬೇಕಂತ ತಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಮುಳಬಾಗಿಲು ತಾಲೂಕು ಯಾದವ ಸಂಘದ ಪರವಾಗಿ ಯಾದವ ಜನಾಂಗದ ಪರವಾಗಿ ಹಿಂದುಳಿದವರ ಪರವಾಗಿ ನಾನು ಅವರಲ್ಲಿ ಮನವಿ ಮಾಡಿಕೊಡ್ತೇನೆ. ಜೈ ಹಿಂದ್, ಜೈ ಭಾರತ್.